ಕೃಷ್ಣ ಹೇಳ್ತಾನೆ, ಇಂಥ ಸಾಧಕರು ತಾವು ಪ್ರಾಣ ಬಿಡುವ ಕಾಲವನ್ನು ತಾವೇ ನಿರ್ಣಯಿಸ್ತಾರೆ. ಯಾವಾಗ? ಅಗ್ನಿ ಜ್ಯೋತಿ ಅಹಹ ಶುಕ್ಲ ಷಣ್ಮಾಸ ಉತ್ತರಾಯಣಂ. ಅವರು ಯಾರು? ಬ್ರಹ್ಮವಿದೋ ಗಚ್ಚಂತಿ ಬ್ರಹ್ಮ. ಅವರು ಜ್ಞಾನಿಗಳು ಅಂತ ಹೇಳಿದ ಕೃಷ್ಣ. ಅವರು ಸಾಮಾನ್ಯರಲ್ಲ, ಬ್ರಹ್ಮವಿದೋ. ಅವರು ಮತ್ತೆ ಬ್ರಹ್ಮನನ್ನೇ ಸೇರ್ತಾರೆ. ಬ್ರಹ್ಮ ಅಂದಾಗ ಎರಡು ರೀತಿಯಿಂದ ಬ್ರಹ್ಮ ಪದ ಪ್ರಯೋಗ ಇದೆ ಅಧ್ಯಾತ್ಮದಲ್ಲಿ, ಉಪನಿಷತ್ತಿನಲ್ಲಿ ಅಥವಾ ನಮ್ಮ ಪುರಾಣದಲ್ಲಿ ಅಲ್ಲ. ಬ್ರಹ್ಮ ಒಬ್ಬ ಸೃಷ್ಟಿಕರ್ತ ಬ್ರಹ್ಮ, ನಮ್ಮೆಲ್ಲರ ಹುಟ್ಟಿಗೆ ಕಾರಣನಾದವ. ಇನ್ನೊಂದು ಸುಪ್ರೀಂ ಎನರ್ಜಿಗೂ ಕೂಡ ಬ್ರಹ್ಮ ಅಂತ ಹೆಸರು. ಯಾವುದು ಭಗವಂತ ಅಂತ ನಾವು ಹೇಳ್ತೇವಲ್ಲ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಹಾಗೇನೆ ಈಶ್ವರ ಅಂತ ಒಂದು ಹೆಸರಿದೆ. ಅದು ಈಶ್ವರ ಅಂದಾಗ ಭಗವಂತನ ಹೆಸರಾಗಿ ಉಲ್ಲೇಖ ಆಗುತ್ತೆ. ಶಿವ ಬೇರೆ, ಈಶ್ವರ ಬೇರೆ. ಪರಮೇಶ್ವರ ಅಂದಾಗ ಭಗವಂತ, ಶಿವ ಅಂದಾಗ ಲಯಕರ್ತೃ, ಸಾವಿಗೆ ನಮ್ಮ ಸಾವನ್ನು ಉಂಟು ಮಾಡುವವ, ಕರ್ಕೊಂಡು ಹೋಗುವವ, ಅವ ಶಿವ. ವಿಷ್ಣು ಅಂದಾಗ ಅವನು ನಮ್ಮ ಪಾಲನೆ ಮಾಡುವವ. ಶಬ್ದ ಉಪನಿಷತ್ತಿನಲ್ಲಿ ಎಲ್ಲೂ ಬರೋಲ್ಲ, ಎಕ್ಸೆಪ್ಟ್ ನನಗೆ ಗೊತ್ತಿರುವ ಹಾಗೆ ಮಹಾನಾರಾಯಣೀಯ ಉಪನಿಷತ್ತಿನಲ್ಲಿ. ಅದು ಬಿಟ್ಟರೆ ಉಪನಿಷತ್ತಿನಲ್ಲಿ ವಿಷ್ಣು ಪದ ಪ್ರಯೋಗ ಇದೆ, ಗೌಡಪಾದ ಕಾರಿಕಾದಲ್ಲಿದೆ, ಹಾಗೆಯೇ ಕಠೋಪನಿಷತ್ತಿನಲ್ಲಿ ಇದೆ ಅಂತ. ಆದರೆ ವಿಷ್ಣು ಪದ ನಮಗೆ ಗೊತ್ತಿರುವ ಹಾಗೆ ಪಾಲಕ ಮಾತ್ರ. ಭಗವತ್ ತತ್ವಕ್ಕೆ ನಾರಾಯಣ ಭಗವತ್ ತತ್ವವಾಗಿ ಪ್ರಸಿದ್ಧಿಯಾದದ್ದು. ಬಹುಶಃ ಅವನು ಆ ಭಗವತ್ ತತ್ವವನ್ನೇ ಸೇರ್ತಾನೆ ಈ ಬ್ರಹ್ಮಜ್ಞಾನಿ.